ಅವರನ್ನ ಇಡೀ 56% ಜನರ ಪರವಾಗಿ ಒತ್ತಾಯ ಮಾಡ್ತಾನೆ. ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರಿಬೇಕು. ಈ ಸಾಮಾಜಿಕ ನ್ಯಾಯದ ಬಗ್ಗೆ ಬಿಜೆಪಿಯ ಸ್ಟ್ಯಾಂಡ್ ಏನು, ಜೆಡಿಎಸ್ ನ ಸ್ಟ್ಯಾಂಡ್ ಏನು, ಕಾಂಗ್ರೆಸ್ ನ ಸ್ಟ್ಯಾಂಡ್ ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಅದಾದ ಮೇಲೆ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಕೇಂದ್ರಕ್ಕೆ ಹೋಗಬೇಕು. ಪ್ರಧಾನ ಮಂತ್ರಿಗಳ ಮೇಲೆ ಒತ್ತಡ ತರಬೇಕು. ವಿರೋಧ ಪಕ್ಷದ ನಾಯಕರನ್ನು ಭೇಟಿ ಮಾಡಬೇಕು. ಸಂವಿಧಾನದ 9 ಶೆಡ್ಯೂಲ್ಗೆ ಈ ಕಾನೂನನ್ನು ಸೇರಿಸುವುದರ ಮೂಲಕ ಈ ವರ್ಗದ ಜನರ ಹಕ್ಕುಗಳ ರಕ್ಷಣೆ ಮಾಡುವಂತಹ ಕೆಲಸ ಮೊದಲು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಇನ್ನು ಕೇಂದ್ರ ಸರ್ಕಾರ, ನಾನು ಈ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಇವತ್ತು ಸಂವಿಧಾನದ ರೀತಿ ನಡ್ಕೊಳ್ತಾ ಇಲ್ಲ. ಮೋದಿಯವರು ಯಾರಾದ್ರೂ ಮನ್ ಕಿ ಬಾತ್ ಅಲ್ಲಿ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ರಿಪ್ಲೈ ಕೊಡ್ತಾರೆ. ಸ್ಕೂಲ್ ಮಕ್ಕಳ ಪತ್ರ ಬರೆದ್ರೆ ರಿಪ್ಲೈ ಕೊಡ್ತಾರೆ. ಆದ್ರೆ ಇಲ್ಲಿ 7 ಕೋಟಿ ಪ್ರತಿನಿಧಿಸುವಂತ ರಾಜ್ಯ ಸರ್ಕಾರ ಪತ್ರ 23ರಲ್ಲೇ ಬರೆದ್ರೆ ಏನಪ್ಪಾ ಮಿಸ್ಟರ್ ಮೋದಿ, ನಿನಗೆ ಇದು ಅರಿವಿಲ್ವಾ? ಅಥವಾ ಈ ಬದುಕಿನ ಈ ಜನರ ಜೊತೆನಲ್ಲಿ ಚೆಲ್ಲಾಟ ಆಡ್ತಾ ಇದೆಯಾ? ನಮ್ಮ ರಾಜ್ಯಕ್ಕೆ ಬಂದಂತ ಸಮಯದಲ್ಲಿ ಗುಲ್ಬರ್ಗ ಬರ್ತಾರೆ, ಬೆಸ್ತ ಸಮಾಜಕ್ಕೆ ನಿಮ್ಮನ್ನ ಎಸ್ಟಿ ಮಾಡ್ತೇವೆ ಅಂತ ಹೇಳಿದ್ದಾರೆ, ಕೋಳಿ ಸಮಾಜಕ್ಕೆ ನಿಮ್ಮನ್ನ ಎಸ್ಟಿ ಮಾಡ್ತೇವೆ ಅಂತ ಹೇಳ್ತಾರೆ, ಕುರುಬರಿಗೆ ನಿಮ್ಮನ್ನ ಎಸ್ಟಿ ಮಾಡ್ತೇವೆ ಅಂತ ಹೇಳ್ತಾರೆ, ಗೋಲ್ರಿಗೆ ನಿಮ್ಮನ್ನ ಎಸ್ಟಿ ಮಾಡ್ತೇವೆ ಅಂತ ಹೇಳ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ನಾವು ಯಾರನ್ನ ಬೇಕಾದ್ರೂ ಎಸ್ಟಿಗೆ ಸೇರಿಸ್ತೀವಿ, ಅವನು ಅಬ್ಜೆಕ್ಷನ್. ಆದ್ರೆ 2 ಕಂಡೀಷನ್. ರಾಜಕೀಯ ಹೇಳಿಕೆ ಆಗಬಾರದು. ಇದು ಯಾರನ್ನೇ ಸೇರಿಸಬೇಕಾದ್ರೂ ಮೊದಲು ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಸಂವಿಧಾನದ ಆರ್ಟಿಕಲ್ 340, ಒಬಿಸಿಗೆ 340, ಎಸ್ಸಿಗೆ ಆರ್ಟಿಕಲ್ 341, ಎಸ್ಟಿಗೆ ಆರ್ಟಿಕಲ್ 342. 341 ಪ್ರಕಾರ ಯಾರು ಸೋಷಿಯಲ್ ಅಂಡ್ ಎಜುಕೇಶನ್ ಬ್ಯಾಕ್ವರ್ಡ್ ಇದ್ದಾರೆ, ಅನ್ಟಚಬಲ್ ಇದ್ದಾರೆ, ಅವರು ಎಸ್ಟಿ. 342 ಪ್ರಕಾರ ಯಾರು ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದು ಟ್ರೈಬಲ್ಸ್ ಇದ್ದಾರೆ, ಅವರು ಎಸ್ಟಿ. ಅನ್ಟಚಬಲ್ ಅಲ್ಲ ಮತ್ತು ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ, ಅವರು ಒಬಿಸಿ ಅಂಡರ್ ಆರ್ಟಿಕಲ್ 340. ಇದನ್ನ ಅರ್ಥ ಮಾಡಿಕೊಂಡು ಕುಲಶಾಸ್ತ್ರ ಅಧ್ಯಯನ ಮತ್ತು ಅವರನ್ನ ಸೇರಿಸುವಂತ ಸಮಯದಲ್ಲಿ ಎಲ್ಲಿ ಬಿಟ್ಟು ಬರ್ತಾರಲ್ಲ ಅಷ್ಟು ಪರ್ಸೆಂಟೇಜ್ ಜನ ಎಸ್ಟಿಗೆ ಬಂದ್ರೆ ಎಸ್ಟಿ ಜಾಸ್ತಿ ಮಾಡಿ, ಎಸ್ಟಿಗೆ ಬಂದ್ರೆ ಎಸ್ಟಿಗೆ ಜಾಸ್ತಿ ಮಾಡಿ. ನಾನು ಅನೇಕ ಸಾರಿ ಹೇಳ್ತೇನೆ. ಈಗ ಸಮಾಜದಲ್ಲಿ ಕ್ಷೌರಿಕ ಸಮಾಜದವರಿದ್ದಾರೆ, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿ, ಅವರು ಎದುರು ಬಂದ್ರೆ ಅವರನ್ನ ಕಾಮೆಂಟ್ ಮಾಡ್ತಾರೆ. ಸೊ ಅದು ನಿಜವಾದಂತ ಅನ್ಟಚಬಿಲಿಟಿ, ಅವರನ್ನು ಎಸ್ಟಿ ಮಾಡಿ. ಯಾರು ಇವತ್ತು ಅಗಸರಿದ್ದಾರೆ, ದೋಬಿ ಸಮಾಜದವರು, ರಾಷ್ಟ್ರದ 21 ರಾಜ್ಯಗಳಲ್ಲಿ ಅವರು ಎಸ್ಸಿ ಇದ್ದಾರೆ. ಏನಪ್ಪಾ ನಿಮ್ಗೆ ಬಂದಿರೋದು, ಇವರನ್ನ ನಮ್ಮ ರಾಜ್ಯದವ್ರನ್ನ ಮಾಡೋದಕ್ಕೆ ಸಮಸ್ಯೆ. ಸೊ ಹಾಗಾಗಿ ನಾನು ಮೋದಿ ಅವರನ್ನ ಒತ್ತಾಯ ಮಾಡ್ತಾರೆ, ಮಿಸ್ಟರ್ ಮೋದಿ, ನಿಮ್ಮ ಮನುಧರ್ಮ ಶಾಸ್ತ್ರದ ಪ್ರವೃತ್ತಿಯನ್ನ, ಮೈಂಡ್ ಸೆಟ್ ಅನ್ನ, ಪ್ರವೃತ್ತಿ ಏನಿದೆಯಲ್ಲ, ನಿಮ್ಮ ಮನಸ್ಥಿತಿ ಇವತ್ತು ಮನೋಧರ್ಮ ಶಾಸ್ತ್ರದ ರೀತಿ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದ ರೀತಿ ನಿಮ್ಮ ಮನಸ್ಥಿತಿ ಇಲ್ಲ. ನಿಮ್ಮ ಮನಸ್ಥಿತಿ ಅಂಬೇಡ್ಕರ್ ಬರೆದಂತ ಸಂವಿಧಾನದ ರೀತಿ ಇದ್ದಿದ್ರೆ ಈ SC ST OBC ರಿಸರ್ವೇಶನ್ ವಿದಿನ್ ನೋ ಟೈಮ್ ಜಾಸ್ತಿ ಮಾಡ್ತಾ ಇದ್ದಾರೆ. ದಯಮಾಡಿ ಈ 56% ಅಂದ್ರೆ ನಿಮಗೆ 17, ಎಸ್ಟಿಗಳಿಗೆ 7, 32% ಒಬಿಸಿಗಳಿಗೆ ಕೊಡೋದ್ರ ಮೂಲಕ ಈ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿ ಆಗಬೇಕು. ಸಿದ್ದರಾಮಯ್ಯನವರು ನನ್ನ ಹತ್ರ ಅನೇಕ ಸಾರಿ ಹೇಳ್ತಾ ಇದ್ರು, ಇಲ್ಲಪ್ಪ ಈ ಕಾಸ್ಟ್ ಸೆನ್ಸಸ್ ಆದ್ಮೇಲೆ ನಮ್ಮ ರಿಸರ್ವೇಶನ್ ಅನ್ನ 70 ಮೀರಿಸೋಣ ಅನ್ನೋದನ್ನ ಹೇಳ್ತಾ ಇದ್ರು. ಆದ್ರೂ ಸಹ ಇನ್ನ ಕಾಸ್ಟ್ ಸೆನ್ಸಸ್ ಹೊರಗಡೆ ಬಂದಿಲ್ಲ. ಬಂದ ಮೇಲೆ ಆದ್ರೂ ಸಹ ಎಲ್ಲ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಿಗುವಂತ ರೀತಿಯಲ್ಲಿ ಒಂದು ಮೀಸಲಾತಿಯ ನೀತಿಯನ್ನ ರೂಪಿಸಲಿ. ಆದ್ರೆ ಈಗ 56% ಅನ್ನ ಉಳಿಸುವಂತ ಕೆಲಸ ಬರೇ ಮಾತಾಡಿದ್ರೆ ಆಗುವುದಿಲ್ಲ, ಕೃತಿಯಲ್ಲಿ ಇದಾಗಬೇಕು. ರಾಜ್ಯ ಸರ್ಕಾರಕ್ಕೆ ಹೇಳಿಕೆ ಬಯಸ್ತಾನೆ, ಕೇಂದ್ರ ಸರ್ಕಾರಕ್ಕೆ ಹೇಳಿಕೆ ಬಯಸ್ತಾನೆ. ಕೃತಿಯಲ್ಲಿ ಇದನ್ನ ಜಾರಿಗೆ ತರುವಂತ ಕೆಲಸ ಇಬ್ರು ಮಾಡಬೇಕು. ಇಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಹೊರಟ್ರೆ ಇವತ್ತಲ್ಲ ನಾಳೆ ಇದನ್ನ ಬೂಮ್ರ್ಯಾಂಗ್ ಆಗುತ್ತೆ. ಸಂವಿಧಾನದತ್ತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಹಿಂಸಾತ್ಮಕವಾಗಿ ಏನೆಲ್ಲ ಹೋರಾಟಗಳನ್ನ ಮಾಡಬೇಕು ನಾನು ಈಗಾಗಲೇ ಹೇಳಿದ್ದೇನೆ. ಸೊ ಏಪ್ರಿಲ್ ಮೇ ಒಳಗಡೆ ಇದನ್ನ ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ಜೂನ್ ಇಂದ
ಅಹೋರಾತ್ರಿ ಧರಣಿಗಳನ್ನ ಮೊದಲು ಬೆಂಗಳೂರಿನಲ್ಲಿ, ನಂತರ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುವಂತ ಮಾಡಿದ್ದೇವೆ. ಅದೇ ರೀತಿ ಬೇರೆ ರೀತಿಯ ಜನರ ಪರವಾದಂತ, ಜನರ ಪರವಾಗಿ ಹೋರಾಟವನ್ನ